ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ಪ್ರಯಾಗರಾಜದ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಯಾಗರಾಜವು ಭಾರತದ ಅತ್ಯಂತ ಪವಿತ್ರ ನಗರಗಳಲ್ಲಿ ಒಂದಾಗಿದೆ. ಇದನ್ನು ಹಿಂದಿನಲ್ಲಿ ಅಲಹಾಬಾದ್ ಎಂದು ಕರೆಯಲಾಗುತ್ತಿತ್ತು. ಈ ನಗರವನ್ನು ತ್ರಿವೇಣಿ ಸಂಗಮದ ಸ್ಥಳ ಎಂದು ಕರೆಯುತ್ತಾರೆ, ಏಕೆಂದರೆ ಇಲ್ಲಿ 3 ಪವಿತ್ರ ನದಿಗಳು ಗಂಗಾ, ಯಮುನಾ ಮತ್ತು ಪರಲೋಕದ ಸರಸ್ವತಿ ಒಂದಾಗಿ ಸೇರುತ್ತವೆ. ಪ್ರಧಾನ ವಿಶೇಷತೆಗಳು: ತ್ರಿವೇಣಿ ಸಂಗಮ. ಪ್ರಯಾಗರಾಜದ ಪ್ರಮುಖ ಆಕರ್ಷಣೆ ತ್ರಿವೇಣಿ ಸಂಗಮವಾಗಿದ್ದು, ಇದು ಪುಣ್ಯದ ಸ್ಥಳವಾಗಿದೆ. ಇಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ನಂಬಿಕೆ. ಇದು ಕರ್ಮಕಾಂಡಗಳು ಮತ್ತು ಪಿತೃಗಳಿಗೆ ತರ್ಪಣ ಸಲ್ಲಿಸಲು ಅತ್ಯಂತ ಮಹತ್ವದ ಸ್ಥಳವಾಗಿದೆ. ಕುಂಭಮೇಳ. ಜಗತ್ತಿನ ಅತಿದೊಡ್ಡ ಆಧ್ಯಾತ್ಮಿಕ ಸಮಾರಂಭವಾದ ಕುಂಭಮೇಳ ಪ್ರಯಾಗರಾಜದಲ್ಲಿ ಆಯೋಜಿಸಲಾಗುತ್ತದೆ. ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ಮಹಾಕುಂಭಮೇಳ ನಡೆಯುತ್ತದೆ. ಇದು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ. ಪೌರಾಣಿಕ ಮಹತ್ವ. ಪುರಾಣಗಳ ಪ್ರಕಾರ ದೇವರುಗಳು ಮತ್ತು ದಾನವರು ಸಮುದ್ರ ಮಂಥನದ ವೇಳೆ ಅಮೃತದ ಕುಂಭವನ್ನು ಇಲ್ಲಿ ಇಟ್ಟಿದ್ದರು. ಆ ಕಾರಣದಿಂದ ಇದು ಪ್ರಯಾಗ ಎಂಬ ಶ್ರೇಷ್ಠ ತೀರ್ಥಕ್ಷೇತ್ರವಾಗಿದೆ. ಧಾರ್ಮಿಕ ಸ್ಮಾರಕಗಳು. ಪ್ರಸಿದ್ಧ ಅಕ್ಷಯ ವಟ, ಅಕ್ಷಯ ಬನಿಯನ್ ಮರ ಇಲ್ಲಿನ ತೀರ್ಥಯಾತ್ರಿಕರಿಗೆ ಪವಿತ್ರವೆನಿಸಿದೆ. ಆನಂದ ಭವನ. ಇದು ಪಂಡಿತ ಜವಾಹರಲಾಲ್ ನೆಹರು ಅವರ ಕುಟುಂಬದ ನಿವಾಸವಾಗಿತ್ತು. ಗಂಗಾ ಆರತಿ. ತ್ರಿವೇಣಿ ಸಂಗಮದಲ್ಲಿ ಪ್ರತಿ ಸಂಜೆ ಗಂಗಾ ಆರತಿ ಮಾಡಲಾಗುತ್ತದೆ. ಇದು ಭಕ್ತಿಗೆ ಅನನ್ಯ ಅನುಭವವನ್ನು ನೀಡುತ್ತದೆ. ಕಾಂಚಿನ ಔತಣ ಮತ್ತು ದಾನ ಧರ್ಮ. ಈ ಸ್ಥಳದಲ್ಲಿ ದಾನ ಮತ್ತು ಧರ್ಮದ ಮಹತ್ವವು ತುಂಬಾ ಉನ್ನತವಾಗಿದೆ. ವಿಶೇಷವಾಗಿ ಅಮಾವಾಸ್ಯೆ, ಕಾರ್ತಿಕ ತಿಂಗಳು ಮತ್ತು ಮಹಾಲಯ ದಿವಸದಲ್ಲಿ ದಾನ ಮಾಡುವುದು ಪುಣ್ಯಕರವೆಂದು ಪರಿಗಣಿಸಲಾಗುತ್ತದೆ. ಪ್ರಯಾಗರಾಜವು ತೀರ್ಥಯಾತ್ರೆಗೆ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಮಾತ್ರವಲ್ಲ, ಶಾಂತಿ ಮತ್ತು ಆಧ್ಯಾತ್ಮಿಕತೆಗೆ ಪ್ರಮುಖ ಕೇಂದ್ರವಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.